ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಈ ಹೊಸ ಕ್ರೋಧಿ ಸಂವತ್ಸರದ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳು. ಅಂದರೆ ಈಗಾಗಲೇ ಕೆಲವರಿಗೆ ಚಾಂದ್ರಮಾನ ಯುಗಾದಿಯ ಪ್ರಕಾರ ಹೊಸ ವರ್ಷ ಆರಂಭ ಆಗಿದೆ. ಇನ್ನು ಕೆಲವರಿಗೆ ಸೌರಮಾನ ಯುಗಾದಿಯ ಪ್ರಕಾರ ಮುಂದೆ ಯುಗಾದಿ ಆರಂಭ ಆಗಬೇಕಾಗಿದೆ, ಅಂದರೆ ಹೊಸ ವರ್ಷ ಆರಂಭ ಆಗಬೇಕಾಗಿದೆ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು, ಶುಭಾಶಯ ಅಂತ ಹೇಳಿದ್ರೆ ಶಬ್ದವೇ ಹೇಳುವಂತೆ ಒಳ್ಳೆಯದ್ದಾಗಲಿ, ವರ್ಷ ಇಡೀ ಒಳ್ಳೆಯದ್ದಾಗಲಿ ಅಂತ ಹೇಳಿ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿ ನಾವು ಹಾರೈಸುವಂಥದ್ದೇನಿದೆ, ಅಂದರೆ ದೇವರೇ ಇವರು ಒಳ್ಳೆಯದ್ದು ಮಾಡಲಿ ಅಂತ, ಇದೇ ಶುಭಾಶಯ. ಅಂತಹ ಶುಭಾಶಯವನ್ನು ಕೋರುತ್ತಾ, ಹಾಗೆಯೇ ನಾವು ಒಳ್ಳೆಯದಾಗಬೇಕು ಅಂತ ಹೇಳಿದರೂ ಕೂಡ ಆ ವರ್ಷದಲ್ಲಿ ಕೆಟ್ಟದಾಗೇ ಆಗುತ್ತೆ. ಯಾಕೆಂತ ಹೇಳಿದ್ರೆ ಒಳ್ಳೆಯದ್ದು ಕೆಟ್ಟದ್ದು ಅಂತ ಹೇಳುವಂಥದ್ದು ನಮ್ಮ ಪಾಪ ಪುಣ್ಯಕ್ಕನುಗುಣವಾಗಿರುವಂಥದ್ದು, ನಾವು ಹಿಂದಿನ ಜನ್ಮಗಳಲ್ಲಿ ಏನು ಮಾಡಿರ್ತೇವೆ ಆ ಕರ್ಮಕ್ಕನುಗುಣವಾಗಿರುವಂಥದ್ದು. ಅದರಿಂದಾಗಿ ಮುಂದಿನ ವರ್ಷದಲ್ಲಿ ಆ ಕ್ರೋಧಿ ಸಂವತ್ಸರದಲ್ಲಿ ಕೆಟ್ಟದಾಗಲಿಕ್ಕಿದ್ದರೂ ಕೂಡ, ಒಂದೊಮ್ಮೆ ಕೆಟ್ಟದಾದರೂ ಕೂಡ ಅದು ಒಳ್ಳೆಯದಕ್ಕೆ ಕಾರಣವಾಗಲಿ, ಅಂದರೆ ಕಡೆಯಲ್ಲಿ ಅಂತ್ಯದಲ್ಲಿ ಫಲಿತಾಂಶ ಒಳ್ಳೆಯದ್ದೇ ಆಗಲಿ ಅಂತ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಒಂದು ವಿಡಿಯೋ ಯಾಕೋಸ್ಕರ ಅಂತ ಹೇಳಿದರೆ ಮುಂದಿನ ವರ್ಷ ಏಕಾದಶಿಯ ಒಂದು ಪಟ್ಟಿಯನ್ನು ನಿಮಗೆ ಕೊಡಲಿಕ್ಕೋಸ್ಕರ. ಹಿಂದೆ ನಿಮಗೆ ಗೊತ್ತಿರಬಹುದು, ಯಾವತ್ತೂ ಒಂದು ವರ್ಷದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ನಮಗೆ ಈ ತಿಥಿ ಗಣನೆ ಬೇಕಾಗಿರುವಂಥದ್ದು ಏಕಾದಶಿಯ ವಿಷಯದಲ್ಲಿ. ಹಾಗಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಏಕಾದಶಿ ದಶಮಿಯಿಂದ ತಾಕಿತು ಅಂತ ಹೇಳಿದರೆ ಆಗ ಅಂತಹ ಏಕಾದಶಿಯನ್ನು ಆಚರಿಸಿದರೆ ಪಾಪ ಬರುತ್ತದೆ ಅಂತ ಶಾಸ್ತ್ರಗಳು ಹೇಳ್ತಾ ಇರುವುದರಿಂದಾಗಿ. ಅಷ್ಟಲ್ಲದೆ ವರಾಹ ಪುರಾಣದಲ್ಲಿ ವರಾಹದೇವರು ಏಕಾದಶಿಯನ್ನು ಎಂತಹ ಗಣಿತದಿಂದ ಮಾಡಬೇಕು ಅಂತ ಸ್ಪಷ್ಟವಾಗಿಯೇ ತಾವು ತಿಳಿಸ್ಕೊಂಡು ಹೋಗಿದ್ದಾರೆ. ಯಸ್ಮಿನ್ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ. ಗ್ರಹಣಾದಿಗಳೆಲ್ಲ ಯಾವ ಒಂದು ಗಣಿತದ ಪ್ರಕಾರ ಬರುತ್ತದೋ ಅದರ ಪ್ರಕಾರವೇ ಏಕಾದಶಿಯನ್ನು ಮಾಡಬೇಕು ಅಂತ ವರಾಹದೇವರು ಯಾವ ಗಣಿತವನ್ನು ತಿಳಿಸಿದ್ದಾರೆ ಅಂಥ ಗಣಿತ ಈಗ ನಮಗೆ ಸಿಗದೇ ಇರುವುದರಿಂದಾಗಿ ನಾವು, ನಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಒಂದು ಪ್ರಯತ್ನವನ್ನು ಮಾಡಿ ಆ ವರಾಹದೇವರು ಯಾವ ರೀತಿ ಗಣಿತವನ್ನು ಹೇಳಿದ್ದಾರೋ ಆ ರೀತಿ ಮಾಡಲಿಕ್ಕೆ ಪ್ರಯತ್ನಪಟ್ಟು ಈ ಭೂವರಾಹ ಪಂಚಾಂಗವನ್ನು ನಾವು ತಯಾರಿಸಿದ್ದೇವೆ. ಅಂತಹ ಆ ಭೂವರಾಹ ಪಂಚಾಂಗದ ಪ್ರಕಾರ ಮುಂದಿನ ವರ್ಷ ಯಾವ ಏಕಾದಶಿಗಳು ಬರಲಿಕ್ಕಿದೆ, ದ್ವಾದಶಿ ಯಾವಾಗ ಬರ್ತದೆ, ಇದೆಲ್ಲ ನಿಮಗೆ ತಿಳಿಸಲಾಗಿದೆ. ಇದು ನಿಮಗೆ ಒಂದು ವರ್ಷಕ್ಕೆ ಉಪಯೋಗವಾಗ್ತದೆ. ಚೈತ್ರ, ವೈಶಾಖ, ಜ್ಯೇಷ್ಠ ಈ ರೀತಿ ಪ್ರತಿ ಮಾಸದಲ್ಲೂ ತಿಳಿಸಿದೆ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷದ್ದು ಅದು ನಿಮಗೆ ಉಪಯೋಗವಾಗ್ತದೆ ಅಂತ ತಿಳಿಸ್ತಾ, ಹಾಗೆಯೇ ಯಾರಾದರೂ ಭೂವರಾಹ ಪಂಚಾಂಗವನ್ನು ಬಯಸ್ತಾರೆ ಅಂತಾದರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಆ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಇರ್ತದೆ. ಅದರಿಂದಾಗಿ ನೀವು ಆ ಭೂವರಾಹ ಪಂಚಾಂಗವನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಬಹುದು ಬೇಕಾದವರು. ಈ ರೀತಿ ಹೇಳ್ತಾ ಮುಂದಿನ ಒಂದು ವರ್ಷ ಎಲ್ರಿಗೂ ಒಳ್ಳೆಯದನ್ನು ಹಾರೈಸ್ತಾ, ವಾಸ್ತವಿಕವಾಗಿ ನೀವು ಒಂದು ವರ್ಷದ ಜ್ಯೋತಿಷ್ಯವನ್ನು ನೋಡಿದರೆ ನಿಮಗೆ ಕೆಟ್ಟದಾಗತ್ತೆ, ಇಂಥ ರಾಶಿಯವರಿಗೆ ಕೆಟ್ಟದಾಗತ್ತೆ, ಇಂಥ ರಾಶಿಯವರಿಗೆ ಒಳ್ಳೆಯದಾಗತ್ತೆ, ಈ ರೀತಿಯೆಲ್ಲ ನೀವು ನೋಡಬಹುದು. ಇದು ಒಂದು ದೃಷ್ಟಿಕೋನದಿಂದ, ಸಾಮಾನ್ಯವಾದ ದೃಷ್ಟಿಕೋನದಿಂದ. ಆದರೆ ನಿಜವಾಗಿಯೂ ಕೂಡ ಒಂದು ವರ್ಷ ಇಡೀ ನಾವು ಚೆನ್ನಾಗಿರಬೇಕು ಅಂತ ಹೇಳಿದರೆ ಭಗವದ್ಭಕ್ತರಾಗಿರಬೇಕು. ಭಗವದ್ಭಕ್ತರಾಗಿದ್ದು ಅಂತ ಹೇಳಿದರೆ ವರ್ಷ ಇಡೀ ಯಾವುದೇ ತೊಂದರೆ ಇಲ್ಲದೆ ಹೋಗ್ತದೆ. ಗ್ರಹಗಳು ಯಾವುದೇ ಮನೆಯಲ್ಲಿರಲಿ, ಶನಿ ಆಗಲಿ, ರಾಹು ಆಗಲಿ, ಕೇತು ಅಥವಾ ಈ ಕುಜ ಆಗಲಿ, ಯಾರೇ ದುಷ್ಟಗ್ರಹಗಳು ಯಾವುದೇ ಜಾತಕದಲ್ಲಿ ಯಾವ ಮನೆಯಲ್ಲಿದ್ದರೂ ಕೂಡ ಭಗವದ್ಭಕ್ತರಿಗೆ ಕೆಟ್ಟದ್ದನ್ನು ಉಂಟು ಮಾಡುವುದಿಲ್ಲ. ಇದನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಐಹಿಕ ಪಾರತ್ರಿಕದಿ ಗೃಹರಿದಾಸರ ನವಗ್ರಹ ದೇವತೆಗಳು ದಣಿಸೋರೆ, ನವಗ್ರಹ ದೇವತೆಗಳು ದಣಿಸೋರೆ, ಇವರನ್ನು ಅಹಿತರೆಂದೆನುತ ಕೆಡಬೇಡಿ, ಅಹಿತರೆಂದೆನುತ ಕೆಡಬೇಡಿ. ನೋಡಿ, ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಐಹಿಕ ಪಾರತಿ ಇಲ್ಲಿ ಆಗಲಿ ಮುಂದೆ ಆಗಲಿ ಯಾರು ನೃಹರಿ ದಾಸರ ಅಂತ ಹೇಳಿದ್ರೆ ವಿಷ್ಣುವಿನ, ನರಸಿಂಹನ ಭಕ್ತರಾಗಿದ್ದಾರೆ, ಕೃಷ್ಣನ ಭಕ್ತರಾಗಿದ್ದಾರೆ, ಅವರಿಗೆ ನವಗ್ರಹ ದೇವತೆಗಳು ಕೆಟ್ಟದ್ದು ಮಾಡುವುದು ಅಂತ ಉಂಟಾ?
ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಯಾವತ್ತೂ ಕೆಟ್ಟದನ್ನು ಮಾಡೋಲ್ಲ. ಅದಕ್ಕಾಗಿ ಆ ನವಗ್ರಹ ದೇವತೆಗಳನ್ನು ಕೆಟ್ಟವರು ಅಂತ ಹೇಳಬೇಡಿ. ಅವ್ರು ಯಾರಿಗೆ ಕೆಟ್ಟವರು ಅಂತ ಹೇಳಿದರೆ ಯಾರು ದೇವರ ಭಕ್ತರಲ್ವೋ ಅಂಥವರಿಗೆ ಮಾತ್ರ ಕೆಟ್ಟವರಾಗಿರ್ತಾರೆ. ದೇವರ ಭಕ್ತರಿಗೆ ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾರೆ. ಇದಕ್ಕೆ ಸಾಕ್ಷಿಯಾಗಿರುವಂಥದ್ದೇ ರಾಮರಾಜ್ಯ. ರಾಮರಾಜ್ಯದಲ್ಲಿ 11,000 ವರ್ಷಗಳ ಕಾಲ ಎಲ್ಲರೂ ಸಂತೋಷವಾಗಿದ್ದರು. ಆಗ ಎಲ್ಲ ದೆಸೆಗಳು ಎಲ್ರಿಗೂ ಬಂದು ಹೋಗಿದೆ, ಎಲ್ಲ ದೆಸೆಗಳು ಬಂದಿದೆ. ಎಲ್ಲ ರೀತಿಯಾದ ನಾವಿವತ್ತೇನು ನೋಡ್ತೇವೆ ಕೆಟ್ಟ ಕೆಟ್ಟ ಘಟನೆಗಳು ಅಂತೇಳಿದರೆ ಸಂದರ್ಭಗಳು ಇದೆಲ್ಲ ಬಂದು ಹೋಗಿದೆ. ಆದರೆ ಯಾವ ಸಂದರ್ಭದಲ್ಲಿಯೂ ಅಥವಾ ಯಾವುದೇ ಒಂದು ದೆಸೆಯಲ್ಲಿಯೂ ಕೂಡ ಯಾವುದೇ ಕಾಲದಲ್ಲಿಯೂ ಯಾರಿಗೂ ಕೆಟ್ಟದಾಗಲಿಲ್ಲ. ಕಾರಣ ಏನು ಅಂತ ಹೇಳಿದರೆ ರಾಮರಾಜ್ಯದಲ್ಲಿದ್ದ ಎಲ್ಲರೂ ಕೂಡ ರಾಮನ ಭಕ್ತರು. ಇದು ನಮಗೆ ಈ ಪುರಾಣ ಮಹಾಭಾರತ ಮುಂತಾದವುಗಳೆಲ್ಲ ತಿಳಿಸಿಕೊಡುವಂಥದ್ದು. ಹಾಗೆ ನಾವು ಕ್ರೋಧಿ ಸಂವತ್ಸರದಲ್ಲಿ, ಹೆಸರು ಕ್ರೋಧಿ ಅಂತ ಕ್ರೋಧವುಳ್ಳದ್ದು ಅಂದರೆ ಕ್ರೋಧವೇ ಕೆಟ್ಟದ್ದು. ಆ ರೀತಿ ಒಂದು ಕೆಟ್ಟದ್ದರ ಸೂಚನೆ ಇದೆ. ಹಾಗಿದ್ದರೂ ಕೂಡ ಆ ಕ್ರೋಧಿ ಸಂವತ್ಸರದಲ್ಲಿ ಕ್ರೋಧ ಬಂದರೂ ಕೂಡ ಒಳ್ಳೆಯದಕ್ಕಾಗಿ ಬರಲಿ, ನಮಗೆ ಒಳ್ಳೆಯದು ಮಾಡಲಿಕ್ಕಾಗಲಿ ಬರಲಿ. ಯಾಕಂದರೆ ಕ್ರೋಧವು ಕೆಲವೊಮ್ಮೆ ಬೇಕಾಗತ್ತೆ. ಯಾರು ಕೆಟ್ಟವರಿದ್ದಾರೆ, ಅಧಾರ್ಮಿಕರಿದ್ದಾರೆ, ನಾಸ್ತಿಕರಿದ್ದಾರೆ, ಅವರ ವಿರುದ್ಧವಾಗಿ ನಮಗೆ ಕ್ರೋಧ ಇರಬೇಕಾದದ್ದು ಸಹಜ ಅಂಥವ್ರ ಹತ್ರ. ಅಥವಾ ನನ್ನಲ್ಲಿ ಏನು ದುರ್ಗುಣಗಳಿದೆ ಆ ದುರ್ಗುಣಗಳ ಬಗ್ಗೆ ನನಗೇ ಸಿಟ್ಟಿರಬೇಕು. ಅಯ್ಯೋ ನನ್ನಲ್ಲಿ ಇಷ್ಟು ಕೆಟ್ಟ ಗುಣಗಳಿದೆಯಲ್ವಾ, ಇದನ್ನು ತೆಗೆದು ಹಾಕಬೇಕು ಅಂತ. ಈ ರೀತಿ ಆ ಕೋಪವೂ ಕೂಡ ಕ್ರೋಧವೂ ಕೂಡ ನಮಗೆ ಸಹಾಯಕವೇ ಆಗಲಿ, ನಮ್ಮನ್ನು ಒಳ್ಳೆಯ ಮಾರ್ಗದ ಹತ್ರ ಕರ್ಕೊಂಡು ಹೋಗಲಿ ಅಂತ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.